ಇಲ್ಲಿ ನೋಡ್ರಿ ಎಂಥ ಮಸ್ತ್ ವಡಿ ಆಗ್ಯಾವ. ಕಟ್ ಮಾಡಿದ್ಕೂಳೆ ಎಂಥ ಪಟ ಪಟ ಅಂಥೇಳಿ ಎದ್ಬಿಟ್ವು. ಇದು ಮ್ಯಾಲೆ ಏನೂ ಹಚ್ಚೇನಲ್ರಿ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಹಂಗೆ ಅನಿಸ್ಲಿಕ್ಕತ್ತದಲ್ಲ ವಿಡಿಯೋದಾಗ ಹಂಗೆ ಕಾಣ್ಲಿಕ್ಕತ್ತದ. ಭಾಳ ಹೌರಿಗಾಗಿದ್ದು ರೀ. ಟೇಸ್ಟ್ ಅಂತೂ ಕೇಳಬೇಡ್ರಿ, ಸೂಪರ್ ಆಗಿದ್ದು. ಕಟ್ ಮಾಡ್ಲಿಕ್ಕತ್ರಂತೂ ಎಷ್ಟು ಆರಾಮಾಗಿ ಕಟ್ ಆಗ್ಲಿಕ್ಕತ್ತಿತ್ತು, ಬಾಯಾಗಿಟ್ರೆ ಕರಗು ಹಂಗಾಗಿತ್ತು. ಏನು ಮಾಡೇನ್ರಿ, ವಿಡಿಯೋ ನೋಡ್ಕೊತ ಹೋಗ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಒಂದು ಗ್ಲಾಸ್ ಅಷ್ಟು ಹಸಿ ಕೊಬ್ಬರಿ ಹಾಕ್ತೀನಿ. ಅದರೊಳಗೆ ಮೇಲೇನು ತೆಗಿತಿದ್ದೀನಲ್ಲ ಅದೇನಂದ್ರೆ ಹಸಿ ಕೊಬ್ಬರಿ ಒಳಗೆ ಮೇಲೆ ಕೆಂಪು ಬಂದಿರ್ತದಲ್ಲ ಅದನ್ನು ತೆಗಿಲಿಕತ್ತೀನಿ. ಒಂದು ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಲಿಕತ್ತೀನಿ. ಹಾಕಿ ಇದನ್ನು ಹುರಿಲಿಕ್ಕೆ ಶುರು ಮಾಡೋಣಂತ. ಶುರು ಮಾಡೋದ್ರಾಗ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಳತಿ ಏನು ತೊಗೊಂಡೇನ್ರಿ, ಒಂದು ಗ್ಲಾಸ್ ಹಸಿ ಕೊಬ್ಬರಿ, ಒಂದು ಗ್ಲಾಸ್ ಸಕ್ಕರೆ ತೊಗೊಂಡೇನಿ. ಅದಕ್ಕೆ ಕೆನೆ ಹಾಕ್ಲಿಕತ್ತೇನೆ ರೀ. ಹಾಲು ಕಾಸಿದ ಕೆನೆ ಬಂದಿರ್ತದಲ್ಲ ದಪ್ಪನಿದು ದ್ವಾಸಿಗತಿ, ಅದನ್ನು ಹಾಕ್ಲಿಕತ್ತೇನೆ ರೀ. ಇದು ಹಾಕಿದ್ರೆ ಏನು ಟೇಸ್ಟಿ ಆಗ್ತದೆ ರೀ ಹೇಳ್ತೇನೆ. ನೀವು ಸ್ಪೆಷಲ್ ಖವಾ ಹಾಕ್ಬೇಕಂತ ಇಲ್ಲೇ ಇಲ್ಲ ನೋಡ್ರಿ. ನಾನು ಯಾವ ಪ್ರೊಸೀಜರ್ ಒಳಗೆ ಮಾಡ್ತೀನಿ, ಆಮೇಲೆ ಎಷ್ಟು ಈಸಿ ಮೆಥಡ್ ಒಳಗೆ ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟೇನಂತ. ಈಗ ಇದನ್ನು ಕೈ ಆಡ್ಸ್ಕೊತ ಹೋಗೋದ್ರಿ. ಸಣ್ಣ ಹುರಿ ಒಳಗೆ ಇಡ್ಬೇಕ್ರಿ. ಗಡಬಡಿ ಮಾಡೋ ಹಂಗಿಲ್ರಿ ಇವೆಲ್ಲ ಸ್ವೀಟ್ ಮಾಡೋ ಮುಂದೆ. ಹಿಂಗಾಗಿ ಅವ್ರಿಗೆ ಹುರಿಲಿಕತ್ತೇನೆ ನೋಡ್ರಿ. ಇದನ್ನು ಸಣ್ಣ ಉರಿ ಒಳಗೆ ಇಟ್ಟು ಇದ್ರೊಳಗೆ ಹಿಂಗೆ ಹುರಿಯೋ ಮುಂದೆ ಕೊಬ್ಬರಿ ಒಳಗೆ ಏನಾದರೂ ಒಂದು ಸ್ವಲ್ಪ ಕೆಂಪು ಬಂತಂದ್ರೆ ನೀವು ಅವಾಗ ತೆಗಿಬೋದು. ಈಗ ಅದಕ್ಕೆ ಒಂದು 2-3 ಸ್ಪೂನಷ್ಟು ಹಾಲಿನ ಪುಡಿ ತೊಗೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕ್ಲಿಕತ್ತೇನೆ. ಏನಾಗ್ತದೆ ರೀ, ಬರೀ ಕೊಬ್ಬರಿ ಮತ್ತು ಸಕ್ಕರೆ ಹಾಕಿ ಮಾಡಿದ್ದು ಇಷ್ಟಪಡ್ತಾರೆ. ಆದರೂ ಈ ಟೈಪ್ ಏನು ಮಾಡ್ತೇವಲ್ರಿ, ಹಿಂಗೆ ಕೆನೆ ಮತ್ತು ಹಾಲಿನ ಪೌಡರ್ ಎಲ್ಲ ಹಾಕಿ ಖವಾ ಹಾಕಿ ಮಾಡ್ದಂಗೆ ಆಗ್ತದೆ ರೀ. ಏನು ಟೇಸ್ಟಿ ಕೊಬ್ಬರಿ ವಡೆ ಆಗ್ತದೆ ರೀ. ಮೇಲೆ ಒಂದು ಸ್ವಲ್ಪ ರೀ ಅಂದ್ರೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೇನ್ರಿ. ಹಾಕಿ ಕೈ ಆಡಿಸೋದು ನೋಡ್ರಿ. ಈಗ ಬರ್ತದೆ ನೋಡ್ರಿ ದೊಡ್ಡದು ಕೆಲಸ. ಏನಂದ್ರೆ ಕೈ ಆಡಿಸ್ಬೇಕ್ರಿ. ಸಣ್ಣ ಉರಿ ಒಳಗಿಟ್ಟು ಮಾಡಬೇಕು, ಜೋರು ಮಾಡೋ ಹಂಗಿಲ್ಲ, ಕೈ ಆಡಿಸ್ತಾನೆ ಇರಬೇಕು ನೋಡ್ರಿ. ಯಾವ ರೀತಿ ಮೇಲೆ ಗುಳ್ಳೆಗಳೆಲ್ಲ ಬರ್ಲಿಕ್ಕತ್ತವ. ಕೈ ಆಡಿಸ್ಕೋತಾ ಇದ್ದೇನೆ ರೀ. ನಾ ಒಂದು ಸ್ವಲ್ಪ ಬಿಟ್ಟಿಲ್ಲ. ಈಗೇನು ಮಾಡಿದೆ, ಸ್ವಲ್ಪ ಟೇಸ್ಟ್ ಇನ್ನೂ ಚಲೋ ಬರಲಿ ಅನ್ನೋದಕ್ಕೆ ಒಂದು ಸ್ವಲ್ಪ ಗಸಗಸಿ ಹಾಕಿದ್ದೆ ರೀ. 1 ಸ್ಪೂನ್ ಮೇಲೆ ಗಸಗಸಿ ಹಾಕಿ ಚೆಂದಾಗಿ ಇದನ್ನು ಕೈ ಆಡಿಸ್ಕೊಂಡ್ಬಿಡೋಣಂತ. ಸಿಡಿತದ್ರಿ, ಹಾಗಾಗಿ ಜೋರು ಇಡಂಗಿಲ್ಲ. ಸಣ್ಣ ಉರಿ ಒಳಗಿಟ್ಟೆ ಇದನ್ನು ಕೈ ಆಡಿಸ್ಕೊತ ಇರ್ಬೇಕು ನೋಡ್ರಿ. ಇನ್ನೂ ಗಟ್ಟಿ ಆತ, ಬುಟ್ಟಿ ಬಿಡ್ಲಿಕ್ಕೆ ಶುರು ಆಗ್ತದ್ರಿ. ಆವಾಗ ಮುಗ್ದಂಗಿದು ಹೆಂಗೆ ಗೊತ್ತಾಗ್ತದಂದ್ರೆ, ಹಿಂಗೆ ತೋರಿಸ್ತೀನಿ ನೋಡ್ರಿ ನಾ ಕನ್ಸಿಸ್ಟೆನ್ಸಿ ಏನಂತ. ಹಿಂಗೆ ಹುರ್ಕೋತಿರ್ಬೇಕು. ಕಲರ್ ಒಂಚೂರು ಚೇಂಜ್ ಆಗತ್ತದ್ರಿ. ಯಾಕಂದ್ರೆ ನಾವು ಇದಕ್ಕೆ ಕೆನೆ ಹಾಕಿವಿ, ಹಾಲಿನ ಪೌಡರ್ ಹಾಕಿವಿ. ಹಾಗಾಗಿ ಏನಾಗ್ತದೆ, ಕಲರ್ ಒಂಚೂರು ಚೇಂಜ್ ಬರ್ತದೆ. ಖವಾ ಹಾಕಿದಂಗೆ ಕಲರ್ ಬರ್ತದ್ರಿ. ಇಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಎಲ್ಲ ರೆಡಿ ಮಾಡಿ ಇಟ್ಕೋಬೇಕ್ರಿ, ಒಂದೊಂದು ಐಟಮ್ ಇಲ್ಲಿ ಕುದಿಯೋದ್ರಾಗ. ಆಮೇಲೆ ಮಾಡ್ತೀವಿ ಅಂದ್ರೆ ಟೈಮ್ ಆಗಿಬಿಡ್ತದೆ, ಕೆಟ್ಟೋಗ್ಬಿಡ್ತದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಕುಂಬಳ ಬೀಜ ಹಾಕಿದೆ ರೀ. ಹಾಕಿ ಅದನ್ನು ಡ್ರೈ ಫ್ರೂಟ್ಸ್ ನೀವು ಬೇಕಾದ ಹಾಕ್ಬೋದು, ಬಿಟ್ಟರು ಕೂಡ ನಡೀತದೆ. ನಾನು ಒಂದು ಸ್ವಲ್ಪ ಕುಂಬಳ ಬೀಜ ಹಾಕಿದೆ, ಟೇಸ್ಟ್ ಚಲೋ ಕೊಡ್ತದಂತ. ಈಗ ಮುಗೀತದಪ್ಪ ಇನ್ನು ಅನ್ನೋ ಮುಂದೆ ಒಂಚೂರು ತುಪ್ಪ ಹಾಕಿದ್ರೆ ಏನಾಗ್ತದೆ ರೀ, ಮೇಲೆ ತುಪ್ಪದ ಫ್ಲೇವರು ಬರ್ತದೆ. ಬುಟ್ಟಿ ಲಘು ಬಿಡ್ತದ್ರಿ. ಅಥವಾ ಪ್ಯಾನ್ ಒಳಗೆ ಏನು ಮಾಡ್ಲಿಕ್ಕತ್ತವಲ್ಲ ಲಘುನೇ ಬಿಡ್ತದೆ ಅದು ಕೊಬ್ಬರಿದು. ನೋಡ್ರಿ ಅಲ್ಲಿ ಹೆಂಗೆ ಆಗ್ಲಿಕ್ಕತ್ತದಂತ. ಈ ನಾನ್ ಸ್ಟಿಕ್ ಪ್ಯಾನ್ ಒಳಗೆ ಅಥವಾ ನಾನ್ ಸ್ಟಿಕ್ ಬುಟ್ಟಿ ಒಳಗೆ ಮಾಡಿದ್ರಂತೂ ಇನ್ನೂ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇಲ್ಲಾಂದ್ರೂ ನೋಡ್ರಿ ಇಲ್ಲಿ ಯಾವ ರೀತಿ ಆಗ್ಲಿಕ್ಕತ್ತದಂತ. ಆ ಸೌಂಟಿಗೆ ಅಷ್ಟು ಕೊಬ್ಬರಿ ಬೆಲ್ಲ ಅದೇನು ಸಕ್ಕರೆ ಎಲ್ಲ ಅದಲ್ಲ ಅಷ್ಟು ಹತ್ಕೋಬೇಕು ಅಂದ್ರೆ ಆಗ್ಯದ ಅಂತ ಅರ್ಥ. ಈಗ ನೋಡ್ರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಏಲಕ್ಕಿ ಪುಡಿ ಹಾಕಿದೆ. ಒಂದು ಬಟ್ಲಾರ ಅಥವಾ ಈ ಸಣ್ಣ ವಾಟಗಾಯ್ತು ರೀ ನನ್ನ ಹತ್ರ, ಅದಕ್ಕೆ ತುಪ್ಪ ಹಚ್ಚಿ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇಷ್ಟು ಮಾಡ್ಕೊಳ್ಳೋದ್ರಾಗ ನೋಡ್ರಿ ಇಲ್ಲಿ ಹೆಂಗೆ ಬಂದದ ಕಲರ್. ಸಣ್ಣ ಉರಿನ ಇಟ್ಟೇನಿ ರೀ. ಅದಕ್ಕೆ ಒಟ್ಟು ಜೋರು ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಜೋರು ಮಾಡಿ ಹೊತ್ತು ಹಿಂಗೇನಾರ ಆತಂದ್ರೆ ಒಟ್ಟ ಚಲೋ ಆಗಂಗಿಲ್ರಿ. ಆಮೇಲೆ ರೆಸಿಪಿ ಕೂಡ ಕೆಟ್ಟ ಹೋಗ್ತದ. ಈಗ ನೋಡ್ರಿ ಆಗ್ಯದ, ಗ್ಯಾಸ್ ಆಫ್ ಮಾಡಿಬಿಟ್ಟಿನಿ. ಮಾಡಿದ ಮೇಲೂ ಕೂಡ ಒಂದ್ಸಲ ಈ ರೀತಿ ಚೆಂದಾಗಿ ಕೈ ಆಡಿಸ್ಕೊಳಿಕತ್ತೀನಿ. ಯಾಕಂದ್ರೆ ಪ್ಯಾನ್ ಭಾಳ ಕಾದಿರ್ತದಲ್ರಿ. ರೆಡಿ ಆಯ್ತು ನೋಡ್ರಿ. ಬುಟ್ಟಿ ಅಥವಾ ಪ್ಯಾನ್ ಈ ರೀತಿ ಬಿಡ್ಬೇಕ್ರಿ. ಅದು ಮಾಡಿದ್ದು ಹೂದು ಏನಿರ್ತದಲ್ಲ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ. ಕಲರ್ ಕೂಡ ಎಷ್ಟು ಚಂದ ಬಂದದ. ಆಮೇಲೆ ಭಾಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ, ನಂಗೆ ಭಾಳ ಖುಷಿ ಆಗ್ತದ್ರಿ ನೋಡ್ರಿ. ಅದಕ್ಕೆ ನಾನು ಇದನ್ನು ರೆಸಿಪಿ ಮಾಡೇನ್ರಿ. ನನ್ನ ಮಗಳಿಗೆ ಒಟ್ಟ ಸೇರಂಗಿಲ್ಲ ರೀ ಕೊಬ್ಬರಿ ವಡಿ ಅಂದ್ರೆ, ಸ್ವೀಟ್ ಅಂದ್ರೆ ಒಟ್ಟ ತಿನ್ನಂಗಿಲ್ಲ. ಅಂಥದ್ದು ಅಕ್ಕಿ ಕೂಡ ಭಾಳ ಇಷ್ಟಪಟ್ಟು ಇದನ್ನು ತಿಂದ್ಲು. ಸೊ ಯಾರು ಇಷ್ಟ ಆಗಂಗಿಲ್ಲ ಕೊಬ್ಬರಿ ವಡಿ ಅಂತಾರಲ್ಲ ಅವರು ಕೂಡ ಖುಷಿಲೇ ತಿನ್ನೋ ಹಂಗೆ ಆಗಿತ್ತು ರೀ. ಇದು ಭಾರಿ ಮಸ್ತ್ ಟೇಸ್ಟಿ ಆಗಿತ್ತು. ಈಗ ನಾ ಒಂದು ಇನ್ನೊಂದು ಸ್ಪೂನ್ ಏನು ತೊಗೊಂಡೇನಲ್ರಿ, ಹಂಗೆ ತೊಗೊಳಿಕ್ಕೆ ಹೋಗ್ಬಾರ್ದು. ಅದಕ್ಕೂ ಕೂಡ ಒಂಚೂರು ತುಪ್ಪ ಹಚ್ಚಿರ್ಬೇಕು. ಅಂದ್ರೆ ಏನಾಗ್ತದೆ, ನಿಮಗೆ ಅಂಟ್ಕೊಳ್ಳೋಂಗಿಲ್ಲ.
ಸ್ಪೂನಿಗಾತು ಇದಕ್ಕಾತು ಸೌಟಿಗಾತು. ಈಗ ಆ ಬಟ್ಲಿಕ್ಕಂತೂ ಆಲ್ರೆಡಿ ನಾನು ತುಪ್ಪ ಹಚ್ಚಿ ಇಟ್ಕೊಂಡ್ಬಿಟ್ಟಿದ್ದೆ. ಅದರಲ್ಲೇ ಈ ರೀತಿ ಪ್ರೆಸ್ ಮಾಡ್ಲಿಕ್ಕತ್ತೇನೆ. ಬಿಸಿ ಇದ್ದಾಗೆ ಮಾಡ್ಬೇಕ್ರಿ ಇವನ್ನೆಲ್ಲ, ಇಮ್ಮಿಡಿಯೇಟ್ ಆಗ್ಬೇಕು ಕೆಲಸ. ಅಂದ್ರೆ ಏನಾಗ್ತದ ನಿಮ್ಗೆ ವಡಿ ಲಘು ಬರ್ತದ. ಈಗ ನೋಡ್ರಿ ಇಮಿಡಿಯೇಟ್ ಮೇಲೆ ನಾನು ಏನು ಉದುರಿಸಿದೆ ರೀ ಇದು ಗುಲಾಬಿ ಪಕ್ಕಳಿ ಐತ್ರಿ ನನ್ನ ಹತ್ರ. ಅದನ್ನು ಕೈಲೇನ ಒಂದು ಸ್ವಲ್ಪ ಕ್ರಷ್ ಮಾಡಿ ಉದುರ್ಸೇನ್ರಿ. ಅಂದ್ರೆ ಏನಾಗ್ತದೆ ರೀ ಫ್ಲೇವರು ಮಸ್ತ್ ಬರ್ತದ, ನೋಡ್ಲಿಕ್ಕೂ ಚಂದ ಅನಸಂತ ಭಾರಿ ಮಸ್ತ್ ಆಗ್ತದ್ರಿ ಇದು. ಈಗ ನಮ್ಮ ಮನೆ ಒಳಗಿನ ಲೈಟಿಗೆ ನಿಮಗದ ಏನೋ ಒಂದು ಪೌಡರ್ ಅನ್ನಿಸ್ತದ್ರಿ. ಆದ್ರೆ ಅದು ಗುಲಾಬಿ ಪಕ್ಕಳಿ ನೆರಳೊಳಗೆ ಒಣಗಿಸಿ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಮಸ್ತ್ ಟೇಸ್ಟ್ ಕೊಟ್ಟದ್ರಿ ಇದು ಫ್ಲೇವರ್ ಕೊಬ್ಬರಿ ವಡಿಗೆ. ಈಗ ನೋಡ್ರಿ ಎಲ್ಲ ರೀತಿ ಪ್ರೆಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ, ಆಗ್ಯದೋ ಇಲ್ಲೋ ಅಂತ. ಆಮೇಲೆ ನಡು ಆಗ್ಯದೋ ಇಲ್ಲೋ ಅಂತ ತುದಿಗ ಆಗ್ಬಿಡ್ತದ್ರಿ. ಹೊಸದಾಗಿ ಮಾಡೋರ್ಗೆ ನಾ ತೋರಿಸೋದು ಇದನ್ನು. ಏನಂದ್ರೆ ತುದಿಗ ನಿಮಗೆ ವಡಿ ಎದ್ದು ಬಿಡ್ತಾವ, ಅದ್ರ ನಡು ಏಳಂಗಿಲ್ಲ, ಇನ್ನೊಂದು ಸ್ವಲ್ಪ ಆಗ್ಬೇಕು ಅನ್ನಿಸ್ತಿರ್ತದೆ. ಅದಕ್ಕೆ ಒಂಚೂರು ಸ್ಪೂನ್ಲೆ ನೋಡಿದೆ ಟಚ್ ಮಾಡಿ, ನಡು ಕೂಡ ಗಟ್ಟಿ ಆಗ್ಲಿಕ್ಕತ್ತಿತ್ತು. ಆಮೇಲೆ ಒಂದು 10 ನಿಮಿಷ ಬಿಟ್ಟೆ ಇದನ್ನು ಕಟ್ ಮಾಡಿಬಿಡೋಣ ಅಂತ. ಒಮ್ಮೊಮ್ಮೆ ಏನಾಗ್ತದೆ ರೀ ಭಾಳ ಮೆತ್ತಗಾಗಿತ್ತಂದ್ರೆ ನೀವು ಇಡ್ಬೋದು ರೀ, ಒಂದು 15-20 ನಿಮಿಷ ಇಟ್ಟು ಕಟ್ ಮಾಡ್ಬೋದು. ಈಗ ನೋಡ್ರಿ ನಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇತ್ತು. ನಾ ಏನು ಮಾಡಿದೆ ಈ ರೀತಿ ಕಟ್ ಮಾಡಿ ಹೆಂಗದ ಹಂಗಿಟ್ಟು ಮೇಲೊಂದು ಪ್ಲೇಟ್ ಮುಚ್ಚಿಬಿಡ್ತೇನೆ ರೀ. ಅಂದ್ರೆ ಅದು ಒಣ ಆಗಂಗಿಲ್ಲ ರೀ, ಹೌರಿಗಾಗ್ಬಿಡ್ತಾವ್ರಿ, ಭಾಳ ಚಲೋ ಆಗ್ತದೆ. ಇದೊಂದು ಟಿಪ್ ನಿಮಗೆ. ನೋಡ್ರಿ ಎಂತ ಮಸ್ತ್ ಆಗ್ಯದಂತ. ನಿಮಗೀಗ ಒಂದು ವಡಿ ತೆಗೆದು ತೋರಿಸ್ತೀನಿ ಎಷ್ಟು ಚಲೋ ಆಗ್ಯದಂತ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ದಪ್ಪ ಇಟ್ಕೋಬೋದು, ಇಲ್ಲ ಈ ರೀತಿ ಮೀಡಿಯಮ್ ಸೈಜ್ನಲ್ಲಿ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಕೊಬ್ಬರಿ ವಡಿ, ಖವಾ ಹಾಕಿದ ಕೊಬ್ಬರಿ ವಡಿ ರೆಡಿ ಆಯಿತು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಕಲರ್ ನೋಡ್ರಿ ಎಷ್ಟು ಸ್ವಲ್ಪ ಬ್ರೌನಿಷ್ನಾಗ ಬಂದದ, ಅಂದ್ರೆ ಖವಾ ಹಾಕಿದ್ದಕ್ಕೆ ಈ ರೀತಿ ಬರ್ತದೆ. ನೀವು ಸ್ಪೆಷಲ್ ಖವಾ ತರಿಸೇ ಹಾಕ್ಬೇಕಂತೇನಿಲ್ಲ, ಕೆನೆ ಇರ್ತದಲ್ಲ ಕೆನೆಯಿಂದ ಮಾಡಿರುವಂಥದ್ದು. ನೋಡ್ರಿ ಒಡೆಯೋ ಮುಂದೆ ಏನೂ ಗಟ್ಟಿ ಇಲ್ಲ, ಅವ್ರಿಗೆ ಬಂದ್ಬಿಡ್ತ. ಸೂಪರ್ ಆ್ಯಂಡ್ ಟೇಸ್ಟಿ ಆಗಿದೆ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋಂದಿಗೆ ಸಿಗ್ತೀನಿ.